Hello children, good morning. Welcome to the civics chapter 2, the union government. So today's class we are going to know about the union government. So in this chapter you learn the Rajya Sabha and Lok Sabha, their structure, membership, qualifications and functions. The election of the president, qualification to become president, the prime minister and his functions. ಸೊ ಈ ಲೆಸನಲ್ಲಿ ನೀವು ರಾಜ್ಯಸಭಾ ಮತ್ತು ಲೋಕಸಭಾದ ಒಂದು ಸ್ಟ್ರಕ್ಚರ್ ಹೇಗಿದೆ, ಮೆಂಬರ್ಶಿಪ್ಪು, ಕ್ವಾಲಿಫಿಕೇಷನ್ ಮತ್ತು ಫಂಕ್ಷನ್ಸ್ ಬಗ್ಗೆ ತಿಳ್ಕೊತೀರಾ. ಅಷ್ಟೇ ಅಲ್ಲದೇ ಯು ಆರ್ ಗೋಯಿಂಗ್ ಟು ನೋ ಅಬೌಟ್ ದ ಎಲೆಕ್ಷನ್ಸ್ ಆಫ್ ಪ್ರೆಸಿಡೆಂಟ್, ಹೇಗೆ ಒಂದು ಪ್ರೆಸಿಡೆಂಟ್ನ ಎಲೆಕ್ಷನ್ ಮಾಡೋದ್ರ ಮೂಲಕ ಅವ್ರನ್ನ ಹೇಗೆ ಎಲೆಕ್ಟ್ ಮಾಡ್ತಾರೆ, ಮತ್ತು ಪ್ರೆಸಿಡೆಂಟ್ ಆಗಬೇಕು ಅಂದರೆ ಯಾವ ಒಂದು ಕ್ವಾಲಿಫಿಕೇಷನ್ಸ್ ಬೇಕು. ಆ್ಯಂಡ್ ಆಲ್ಸೋ ಯು ಆರ್ ಗೋಯಿಂಗ್ ಟು ನೋ ಅಬೌಟ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಇಟ್ಸ್ ಫಂಕ್ಷನ್. ಪ್ರೈಮ್ ಮಿನಿಸ್ಟರ್ ಬಗ್ಗೆ ತಿಳ್ಕೊತೀರಾ ಮತ್ತು ಅವರ ಫಂಕ್ಷನ್ಸ್ ಬಗ್ಗೆ ತಿಳ್ಕೊತೀರಾ. We have learnt in the previous lesson that India is a sovereign, socialist, secular, democratic republic. So ನೀವು ಪ್ರೀವಿಯಸ್ ಲೆಸನಲ್ಲಿ ಓದಿದ್ದೀರಾ ಏನಪ್ಪ, ಇಂಡಿಯಾ ಇಸ್ ಎ ಸೋವರಿನ್. ಸೊ ವಿ ಆರ್ ನಾಟ್ ಡಿಪೆಂಡಿಂಗ್ ಅಂಡರ್ ಎನಿ ಕಂಟ್ರಿ, ವಿ ಆರ್ ಫ್ರೀ ಫ್ರಮ್ ಅದರ್ ಕಂಟ್ರಿ ಅಂತ ಗೊತ್ತಿದೆ. ಸೊ ದಟ್ ಈಸ್ ಸೋವರಿನ್. ವಿ ಆರ್ ಫ್ರೀ ಫ್ರಮ್ ಅದರ್ ಕಂಟ್ರಿ ಅಂತೇಳಿ. ಸೋಷಲಿಸ್ಟ್ ಸಮಾಜವಾದಿ, ಸೊ ಸಮಾಜಕ್ಕೋಸ್ಕರ ಒಂದು ಕೆಲಸನ ಮಾಡ್ತಾ ಇದ್ದೀವಿ. ಸೆಕ್ಯುಲರ್, ಸೊ ವಿ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಲಿಜಿಯನ್ಸ್, ಧರ್ಮ ಇದೆ. ಸೊ ವಿ ಆರ್ ಸೆಕ್ಯುಲರ್, ವಿ ಆರ್ ಈಕ್ವಲ್, ಟ್ರೀಟಿಂಗ್ ಆಲ್ ದ ರಿಲಿಜಿಯನ್ಸ್ ಈಕ್ವಲಿ. ಡೆಮೊಕ್ರೆಟಿಕ್ ರಿಪಬ್ಲಿಕ್, ಬೈ ಎಲೆಕ್ಟಿಂಗ್ ದ ಪ್ರೆಸಿಡೆಂಟ್ ಆರ್ ಪ್ರೈಮ್ ಮಿನಿಸ್ಟರ್ ಆರ್ ಮಿನಿಸ್ಟರ್ಸ್, ವಿ ಆರ್ ಡೆಮೊಕ್ರೆಟಿಕ್ ರಿಪಬ್ಲಿಕ್. ಇಂಗ್ಲೆಂಡ್ ಆ್ಯಂಡ್ ಫ್ರಾನ್ಸ್ ಹ್ಯಾವ್ ಎ ಯೂನಿಟರಿ ಸಿಸ್ಟಮ್ ಆಫ್ ಗೌರ್ಮೆಂಟ್. ಸೊ ಇಂಗ್ಲೆಂಡ್ ಮತ್ತು ಫ್ರಾನ್ಸಲ್ಲಿ ಯೂನಿಟರಿ, ಸಿಂಗಲ್ ಗೌರ್ಮೆಂಟ್ ಅಂದರೆ ಯೂನಿಟರಿ ಸಿಸ್ಟಮ್ ಇದೆ. ಸರ್ಕಾರ, ಓನ್ಲಿ ಒನ್ ಗೌರ್ಮೆಂಟ್ ವಿಲ್ ಬಿ ದೇರ್. ಸೊ ದಟ್ ಈಸ್ ಯೂನಿಟರಿ ಸಿಸ್ಟಮ್ ಇಸ್ ದೇರ್ ಇನ್ ಇಂಗ್ಲೆಂಡ್ ಆ್ಯಂಡ್ ಫ್ರಾನ್ಸ್. ಇಂಡಿಯಾ, ಲೈಕ್ ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಹ್ಯಾಡ್ ಎ ಫೆಡರಲ್ ಸಿಸ್ಟಮ್ ಆಫ್ ಗೌರ್ಮೆಂಟ್. ಸೊ ಇಂಡಿಯಾ ಮತ್ತು ಅಮೇರಿಕಾ ನಮ್ಮಲ್ಲಿ ಫೆಡರಲ್ ಸಿಸ್ಟಮ್ ಆಫ್ ಗೌರ್ಮೆಂಟ್ ಇದೆ. ಸೊ ಏನಪ್ಪ ಫೆಡರಲ್ ಸಿಸ್ಟಮ್ ಅಂದರೆ ಹ್ಯಾವಿಂಗ್ ಟೂ ಟೈಪ್ಸ್ ಆಫ್ ಗೌರ್ಮೆಂಟ್. ಸೊ ವಿ ಆರ್ ಹ್ಯಾವಿಂಗ್ ಟೂ ಟೈಪ್ಸ್ ಆಫ್ ಗೌರ್ಮೆಂಟ್. ಸೊ ಅದನ್ನು ನಾವು ಫೆಡರಲ್ ಸಿಸ್ಟಮ್ ಆಫ್ ಗೌರ್ಮೆಂಟ್ ಅಂತ ಕರಿತೀವಿ. ಅಂದರೆ ದಟ್ ಮೀನ್ಸ್ ದೇರ್ ಇಸ್ ಯೂನಿಯನ್ ಗೌರ್ಮೆಂಟ್ ಎಟ್ ದ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ಸ್ ಇನ್ ದ ಸ್ಟೇಟ್. ಸೊ ಅದನ್ನು ಫೆಡರಲ್ ಸಿಸ್ಟಮ್ ಆಫ್ ಗೌರ್ಮೆಂಟ್ ಅಂತ ಹೇಳ್ತೀವಿ. ಸೊ ಇಂಗ್ಲೆಂಡ್ ಮತ್ತು ಫ್ರಾನ್ಸಲ್ಲಿ ಒನ್ ಸಿಸ್ಟಮ್ ಆಫ್ ಗೌರ್ಮೆಂಟ್ ಇರುತ್ತೆ, ಒನ್ ಯೂನಿಯನ್ ಗೌರ್ಮೆಂಟ್ ಇರುತ್ತೆ. ಸೊ ದೇ ಆರ್ ರೂಲಿಂಗ್ ಹ್ಯಾವಿಂಗ್ ವಿತ್ ಒನ್ ಗೌರ್ಮೆಂಟ್. ಆದರೆ ಇಂಡಿಯಾ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಸೊ ವಿ ಆರ್ ಹ್ಯಾವಿಂಗ್ ಫೆಡರಲ್ ಸಿಸ್ಟಮ್. ಅಂದರೆ ನಮಗೆ ಎರಡು ಸರ್ಕಾರ ಇದೆ, ಯೂನಿಯನ್ ಸರ್ಕಾರ, ಯೂನಿಯನ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು. ಸೊ ಸೆಂಟ್ರಲ್ಲಿ, ಸ್ಟೇಟ್ ಗೌರ್ಮೆಂಟ್ಸು ಇನ್ ದ ಸ್ಟೇಟ್ಸ್. ಸೊ ಈ ರೀತಿಯಾದ ಒಂದು ಸರ್ಕಾರನ ನಾವು ಫೆಡರಲ್ ಸಿಸ್ಟಮ್ ಆಫ್ ಗೌರ್ಮೆಂಟ್ ಅಂತ ಕರಿತೀವಿ. India is a union of states. We are having so many states. The powers of the nation are divided between the central and the states. So ನಿಮಗೆ ಗೊತ್ತಿದೆ, India is a union of states. We are having so many states in India. So we are dividing our powers into central and state government. However, the central government has been given more power in the view of the unity and security of the nation during emergencies. ಸೊ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ಗೆ ಜಾಸ್ತಿ ಒಂದು ಪವರ್ಸನ್ನು ಕೊಡ್ತೀವಿ. ವೈ ಮೀನ್ಸ್ ಇನ್ ದ ವ್ಯೂ ಆಫ್ ಯೂನಿಟಿ ಆ್ಯಂಡ್ ಸೆಕ್ಯೂರಿಟಿ ಆಫ್ ದ ನೇಷನ್. ಸೆಂಟ್ರಲ್ ಗೌರ್ಮೆಂಟ್ಗೆ ಸ್ಟೇಟ್ ಗೌರ್ಮೆಂಟ್ಸ್ಗಿಂತ ಜಾಸ್ತಿ ಪವರ್ಸ್ ಇರುತ್ತೆ. ವೈ ಮೀನ್ಸ್ ವಾಂಟ್ ಟು ಪ್ರೊವೈಡ್ ಯೂನಿಟಿ ಆ್ಯಂಡ್ ವಾಂಟ್ ಟು ಗಿವ್ ಸೆಕ್ಯೂರಿಟಿ. ಆ್ಯಂಡ್ ನಾಟ್ ಓನ್ಲಿ ದಟ್, ಡ್ಯೂರಿಂಗ್ ಎಮರ್ಜೆನ್ಸೀಸ್ ಆಲ್ಸೋ. ಡ್ಯೂರಿಂಗ್ ಎಮರ್ಜೆನ್ಸೀಸ್ ವಿ ನೀಡ್ ಟು ಪ್ರೊಟೆಕ್ಟ್ ಅವರ್ ನೇಷನ್. ಸೊ ವಿ ಆರ್ ಗಿವಿಂಗ್ ಮೋರ್ ಪವರ್ಸ್ ಟು ದ central government. It exercises these powers through legislature, executive and judiciary. So these are the three organs: legislature, executive and judiciary. So ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಅಂತ ಹೇಳ್ತೀವಿ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತ. ಸೊ ಈ ಮೂರು ಒಂದು ಆರ್ಗನ್ಸಿಂದ ಈ ಒಂದು ಗೌರ್ಮೆಂಟ್ ಏನಾಡುತ್ತೆ, ನಡೆಸ್ತಾರೆ. ದೇ ವಿಲ್ ಎಕ್ಸಸೈಸ್ ದ ಪವರ್ಸ್, ದೇ ಆರ್ ಹ್ಯಾವಿಂಗ್ ದ ಪವರ್ಸ್ ಥ್ರೂ these organs, that is legislature, executive and judiciary. So now we know about union legislature. Union legislature ಅಂದ್ರೆ ಏನು? India has adopted the parliamentary system of government and the union legislature is called the parliament. ಸೊ ನಮ್ಮಲ್ಲಿ ನಮ್ಮ ದೇಶ ಯಾವ ಒಂದು ಸಿಸ್ಟಮ್ನ ನಾವು ಮಾಡ್ಕೊಂಡಿದ್ದೀವಿ ಅಂದರೆ ಪಾರ್ಲಿಮೆಂಟ್ರಿ ಸಿಸ್ಟಮ್. ಇದನ್ನು ಯೂನಿಯನ್ ಲೆಜಿಸ್ಲೇಚರ್ನ ನಾವು ಪಾರ್ಲಿಮೆಂಟ್ ಅಂತ ಕರಿತೀವಿ. ಯೂನಿಯನ್ ಲೆಜಿಸ್ಲೇಚರ್ನ
ಪಾರ್ಲಿಮೆಂಟ್ ಅಂತ ಕರಿತೀವಿ. ವಾಟ್ ವಿ ಕಾಲ್ ಯೂನಿಯನ್ ಲೆಜಿಸ್ಲೇಚರ್ ಆಸ್ ಎ ಪಾರ್ಲಿಮೆಂಟ್. Article 79 provides for the creation of parliament. ಸೊ ಕಾನ್ಸ್ಟಿಟ್ಯೂಷನಲ್ಲಿ ಆರ್ಟಿಕಲ್ 79 ಏನು ಮಾಡುತ್ತೆ, ಈ ಒಂದು ಪಾರ್ಲಿಮೆಂಟನ್ನು ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಪ್ರೊವೈಡ್ ಮಾಡುತ್ತೆ. ಸೊ ಹೌ ಟು ಕ್ರಿಯೇಟ್ ದ ಪಾರ್ಲಿಮೆಂಟ್, ಕ್ರಿಯೇಷನ್ ಆಫ್ ಪಾರ್ಲಿಮೆಂಟ್ ಅಂತ. ವಿಚ್ ಆರ್ಟಿಕಲ್? ಆರ್ಟಿಕಲ್ 79. ದ ಪಾರ್ಲಿಮೆಂಟ್ ಕನ್ಸಿಸ್ಟ್ ಆಫ್ 2 houses. ಪಾರ್ಲಿಮೆಂಟ್ ಎಷ್ಟು ಹೌಸಸ್ ಇದೆ? 2 houses ಇದೆ ಪಾರ್ಲಿಮೆಂಟಲ್ಲಿ. ದ ಅಪ್ಪರ್ ಹೌಸ್ ಇಸ್ ಕಾಲ್ಡ್ ರಾಜ್ಯಸಭಾ. ಅಪ್ಪರ್ ಹೌಸನ್ನು ನಾವು ರಾಜ್ಯಸಭಾ ಅಂತ ಕರಿತೀವಿ. ಲೋವರ್ ಹೌಸ್ ಇಸ್ ಕಾಲ್ಡ್ ಲೋಕಸಭಾ. ಸೊ ವಿ ಆರ್ ಹ್ಯಾವಿಂಗ್ 2 houses in the parliament. One is Rajya Sabha, another one is Lok Sabha. So now we know about Rajya Sabha. The number of seats in the Rajya Sabha is 250. ಸೊ ಎಷ್ಟು ಸೀಟ್ಸ್ ಇರಬೇಕು? ನಂಬರ್ ಆಫ್ ಸೀಟ್ಸ್ ಎಷ್ಟು ಇರಬೇಕು ರಾಜ್ಯಸಭಾದಲ್ಲಿ? 250 ಇರಬೇಕು. ಆಫ್ ವಿಚ್ 238 ಮೆಂಬರ್ಸ್ ಆರ್ ಎಲೆಕ್ಟೆಡ್ ಬೈ ದ ಮೆಂಬರ್ಸ್ ಆಫ್ ಸ್ಟೇಟ್ ಅಸೆಂಬ್ಲೀಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್. ಸೊ ಅದರಲ್ಲಿ 250 ಮೆಂಬರ್ಸಲ್ಲಿ 238 ಮೆಂಬರ್ಸ್ನ ನಾವು ಯಾರು ಎಲೆಕ್ಟ್ ಮಾಡ್ತಾರೆ ಅಂದರೆ, ದೇ ಆರ್ ಎಲೆಕ್ಟೆಡ್ ಬೈ ದ ಮೆಂಬರ್ಸ್ ಆಫ್ ಸ್ಟೇಟ್ ಅಸೆಂಬ್ಲೀಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್. ಸ್ಟೇಟ್ ಅಸೆಂಬ್ಲೀಸ್ ಏನಿರುತ್ತಲ್ಲ, ಸೊ ವಿಧಾನಸಭಾ, ವಿಧಾನ ಪರಿಷತ್ ಏನು ಅಸೆಂಬ್ಲೀಸ್ ಇರುತ್ತೆ, ಆ ಒಂದು ಅಸೆಂಬ್ಲಿ, ಸ್ಟೇಟ್ ಅಸೆಂಬ್ಲೀಸು ಈ ಒಂದು 238 ಮೆಂಬರ್ಸ್ನ ಎಲೆಕ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ಯೂನಿಯನ್ ಟೆರಿಟರಿ ಮೆಂಬರ್ಸ್. ದ ರಿಮೈನಿಂಗ್ 12 ಮೆಂಬರ್ಸ್ ಏನಿರ್ತಾರೆ, ಹೂ ಆರ್ ಎಕ್ಸ್ಪರ್ಟ್ಸ್ ಫ್ರಮ್ ವೇರಿಯಸ್ ಫೀಲ್ಡ್ಸ್ ಲೈಕ್ ಲಿಟ್ರೇಚರ್, ಆರ್ಟ್, ಸೈನ್ಸ್ ಆ್ಯಂಡ್ ಸೋಷಿಯಲ್ ವರ್ಕ್ ಆರ್ ನಾಮಿನೇಟೆಡ್ ಬೈ ದ ಪ್ರೆಸಿಡೆಂಟ್. ಸೊ ರಿಮೈನಿಂಗ್ 238 ಮೆಂಬರ್ಸ್ನ ನಾವು ಮೆಂಬರ್ಸ್ ಆಫ್ ಸ್ಟೇಟ್ ಅಸೆಂಬ್ಲಿ ಮತ್ತು ಯೂನಿಯನ್ ಟೆರಿಟರೀಸ್ ಎಲೆಕ್ಟ್ ಮಾಡ್ತಾರೆ. ಇನ್ನು ಮಿಕ್ಕಿದ 12 ಮೆಂಬರ್ಸ್ನ ಪ್ರೆಸಿಡೆಂಟು ನಾಮಿನೇಟ್ ಮಾಡ್ತಾರೆ, ಎಲೆಕ್ಟ್ ಮಾಡ್ತಾರೆ. ಸೊ ಯಾವ ಫೀಲ್ಡಿಂದ? ಲಿಟ್ರೇಚರ್, ಆರ್ಟ್, ಸೈನ್ಸ್ ಮತ್ತು ಸೋಷಿಯಲ್ ವರ್ಕ್, ಈ ಒಂದು ಫೀಲ್ಡಿಂದ ರಿಮೈನಿಂಗ್ 12 ಮೆಂಬರ್ಸ್ನ ಪ್ರೆಸಿಡೆಂಟು ಎಲೆಕ್ಟ್ ಮಾಡ್ತಾರೆ. ದಿಸ್ ಹೌಸ್ ಈಸ್ ಆಲ್ಸೋ ನೋನ್ ಆ್ಯಸ್ ಹೌಸ್ ಆಫ್ ಎಲ್ಡರ್ಸ್. ಸೊ ಈ ಒಂದು ರಾಜ್ಯಸಭಾನ ಹೌಸ್ ಆಫ್ ಎಲ್ಡರ್ಸ್ ಅಂತಲೂ ಕರಿತೀವಿ. It is also called as House of Elders. So this is the structure of Rajya Sabha. Next we know about term of office. ಎಷ್ಟು ಟರ್ಮ್ ಇದೆ, ಟೈಮ್ ಅಂದರೆ ಎಷ್ಟು ವರ್ಷಗಳ ಕಾಲ ರಾಜ್ಯಸಭಾ ಒಂದು ಮೆಂಬರ್ಸ್ ಆಗಿರ್ತಾರೆ. ದ ರಾಜ್ಯಸಭಾ ಇಸ್ ಎ ಪರ್ಮನೆಂಟ್ ಬಾಡಿ ಆ್ಯಂಡ್ ಇಟ್ ಈಸ್ ನಾಟ್ ಡಿಸಾಲ್ವ್ ಲೈಕ್ ಲೋಕಸಭಾ. ಸೊ ಇಲ್ಲಿ ರಾಜ್ಯಸಭಾ ಏನು ಪರ್ಮನೆಂಟ್ ಬಾಡಿ. ಸೊ ಇಲ್ಲಿ ಲೋಕಸಭಾದಲ್ಲಿ ಏನಾಗುತ್ತೆ, 5 ವರ್ಷಕ್ಕೊಂದ್ಸಲಿ ಎಲೆಕ್ಷನ್ಸ್ ಮಾಡೋದ್ರ ಮೂಲಕ ಡಿಸಾಲ್ವ್ ಆಗ್ತಾ ಇರುತ್ತೆ. ಆದರೆ ರಾಜ್ಯಸಭಾ ಬಂದು ಪರ್ಮನೆಂಟ್ ಬಾಡಿ ಆಗಿರುತ್ತೆ. ಇಲ್ಲಿ 6 years ಒನ್ಸ್ಗೆ ಏನು ಮಾಡ್ತಾರೆ, ಒಂದು ಮೆಂಬರ್ಸನ್ನು ಟರ್ಮ್ ಮುಗಿಯುತ್ತೆ. ಸೊ 6 years ಆದಮೇಲೆ ಅವ್ರನ್ನ ಬೇರೆ ಒಂದು ಮೆಂಬರ್ಸನ್ನು ಎಲೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಬಟ್ ದ ಟರ್ಮ್ ಆಫ್ ದ ಮೆಂಬರ್ ಈಸ್ 6 years. ಸೊ ಇಲ್ಲಿ ಮೆಂಬರ್ಸ್ನ ಒಂದು ಟರ್ಮ್ ಎಷ್ಟು ವರ್ಷ ಅಂದರೆ 6 years, 6 ವರ್ಷ ಅವರ ಒಂದು ಟರ್ಮ್ ಅವಧಿ ಇರುತ್ತೆ, 6 years. 1/3 ಆಫ್ ಇಟ್ಸ್ ಮೆಂಬರ್ ರಿಟೈರ್ಡ್ ಆನ್ ಕಂಪ್ಲೀಷನ್ ಆಫ್ 6 year ಟರ್ಮ್ ಎವ್ರಿ ಸೆಕೆಂಡ್ ಇಯರ್. ಸೊ ಇಲ್ಲಿ 1/3, ಸೊ ಮೆಂಬರ್ಸಲ್ಲಿ 1/3 ಆಫ್ ಮೆಂಬರ್ಸನ್ನು ರಿಟೈರ್ಮೆಂಟ್ ಸಿಗುತ್ತೆ. ಅಂದರೆ ಅವರು 6 ವರ್ಷ ಆದಮೇಲೆ ಅವರು ರಿಟೈರ್ಮೆಂಟ್ ಸಿಗುತ್ತೆ ಎವ್ರಿ ಸೆಕೆಂಡ್ ಇಯರ್. ಸೊ ಸೆಕೆಂಡ್ ಇಯರು ಅವ್ರಿಗೆ ಏನು ಒಂದು 6 ವರ್ಷ ಆಗಿರೋರಿಗೆ ರಿಟೈರ್ಮೆಂಟ್ ಇರುತ್ತೆ. ಸೊ ಆ ರೀತಿ ಒಂದು ಟರ್ಮ್ ಆಫೀಸ್ ಇರುತ್ತೆ, ಅಂದರೆ ಅವರ ರಿಟೈರ್ಮೆಂಟ್ಸ್ ಮೂಲಕ ಸೊ ಇಲ್ಲಿ ಅವರನ್ನು ಆ ಒಂದು ವರ್ಕಿಂದ ರಿಟೈರ್ಮೆಂಟ್ ಕೊಡ್ತಾರೆ. ಇನ್ ದೇರ್ ಪ್ಲೇಸ್ ನ್ಯೂ ಮೆಂಬರ್ಸ್ ಆರ್ ಎಲೆಕ್ಟೆಡ್. ಸೊ ಅವರು ರಿಟೈರ್ಮೆಂಟ್ ಆದಮೇಲೆ ಆ ಪ್ಲೇಸಲ್ಲಿ ಬೇರೆ ಮೆಂಬರ್ಸನ್ನು ಎಲೆಕ್ಟ್ ಮಾಡ್ತಾರೆ. ಇಫ್ ದ ಮೆಂಬರ್ಸ್ ಡು ನಾಟ್ ವಿಶ್ ಟು ಕಂಟಿನ್ಯೂ ದೇ ಮೇ ರಿಸೈನ್. ಸೊ ಅವರು 6 ವರ್ಷ ಆಗಿರುತ್ತೆ ಮತ್ತು ಅವರು ಕಂಟಿನ್ಯೂ ಮಾಡ್ತಾರೆ. ಸೊ ಅವ್ರಿಗೆ ಕಂಟಿನ್ಯೂ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ದೇ ಕ್ಯಾನ್ ರಿಸೈನ್ ಫಾರ್ ದ ಪೋಸ್ಟ್. ಅವರು ರಿಸಿಗ್ನೇಷನ್ ಕೊಡ್ಬೋದು ಅವರ ಒಂದು ಪೋಸ್ಟ್ಗೆ. ಸೊ ದಿಸ್ ಈಸ್ ಟರ್ಮ್ ಆಫ್ ಆಫೀಸ್ ಆಫ್ ರಾಜ್ಯಸಭಾ. ಕ್ವಾಲಿಫಿಕೇಷನ್. ಸೊ ವಾಟ್ ಆರ್ ದ ಕ್ವಾಲಿಫಿಕೇಷನ್ ಟು ಬಿಕಮ್ ಎ ಮೆಂಬರ್ ಆಫ್ ರಾಜ್ಯಸಭಾ? ಸೊ ಒಬ್ಬ ಮೆಂಬರ್ ಆಫ್ ರಾಜ್ಯಸಭಾ ಆಗಬೇಕು ಅಂದರೆ ನಾವು ಏನು ಒಂದು ಕ್ವಾಲಿಫಿಕೇಷನ್ ಬೇಕು? ಶುಡ್ ಬಿ ಎ ಸಿಟಿಸನ್ ಆಫ್ ಇಂಡಿಯಾ. ಫಸ್ಟ್ ವಿ ಶುಡ್ ಬಿ ಎ ಸಿಟಿಸನ್ ಆಫ್ ಇಂಡಿಯಾ. ನಾವು ಈ ದೇಶದ ಪ್ರಜೆಯಾಗಿರಬೇಕು. ಶುಡ್ ನಾಟ್ ಬಿ ಲೆಸ್ ದೆನ್ 30 years ಆಫ್ ಏಜ್. ಸೊ 30 ವರ್ಷ ಆಗಿರಬೇಕು, ಅದಕ್ಕಿಂತ ಕಮ್ಮಿ ಇರಬಾರ್ದು. ಶುಡ್ ಬಿ 30 years. ಆಫ್ಟರ್ 30 years ಯು ಕ್ಯಾನ್ ಗೋ ಫಾರ್ ಎಲೆಕ್ಷನ್ ಮೆಂಬರ್ಸ್. ಶುಡ್ ನಾಟ್ ಹ್ಯಾವ್ ಬೀನ್ ಪನಿಷ್ಡ್ ಅಂಡರ್ ಲಾ. ಸೊ ಯಾವುದೋ ಪನಿಷ್ ಅಂಡರ್ ಲಾ, ಸೊ ನೀವು ಪನಿಷ್ ಆಗಿರಬಾರ್ದು. ಶುಡ್ ನಾಟ್ ಹ್ಯಾವ್ ಬೀನ್ ಡಿಕ್ಲೇರ್ಡ್ ಟು ಬಿ ಎ ಪರ್ಸನ್ ಆಫ್ ಅನ್ಸೌಂಡ್ ಮೈಂಡ್ ಬೈ ಕೋರ್ಟ್ ಆಫ್ ಲಾ. ಸೊ ನೀವು ಅನ್ಸೌಂಡ್ ಮೈಂಡ್ ಅಂತ ಹೇಳಿ ಕೋರ್ಟ್ ಆಫ್ ಲಾ ಇಂದ ನೀವು ಡಿಕ್ಲೇರ್ ಆಗಿರೋ ಹಾಗಿಲ್ಲ. ಶುಡ್ ಪ್ರೋಸೆಸ್ ದ ಕ್ವಾಲಿಫಿಕೇಷನ್ ಸ್ಪೆಸಿಫೈಡ್ ಫಾರ್ ಟೈಮ್ ಟು ಟೈಮ್ ಬೈ ದ ಪಾರ್ಲಿಮೆಂಟ್. ಸೊ ಏನು ಒಂದು ಪಾರ್ಲಿಮೆಂಟ್ ಏನಿದೆ, ಏನು ಒಂದು ಟರ್ಮ್ಸ್ ಕಂಡೀಷನ್ಸ್ ಇರುತ್ತೆ,
ಒಂದು ಸ್ಪೆಸಿಫೈಡ್ ಮಾಡಿರ್ತಾರೆ, ಅದನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಸೊ ದಿಸ್ ಆರ್ ದ ಕ್ವಾಲಿಫಿಕೇಷನ್ಸ್ ಟು ಬಿಕೇಮ್ ಎ ಮೆಂಬರ್ ಆಫ್ ರಾಜ್ಯಸಭಾ. ದ ವೈಸ್ ಪ್ರೆಸಿಡೆಂಟ್ ಇಸ್ ಅ ಚೇರ್ಮನ್ ಆಫ್ ರಾಜ್ಯಸಭಾ. ಸೊ ಯಾರು ಈ ಒಂದು ಚೇರ್ಮನ್ ಆಗಿರ್ತಾರೆ ಈ ಒಂದು ರಾಜ್ಯಸಭೆಗೆ? ವೈಸ್ ಪ್ರೆಸಿಡೆಂಟು ಈ ಒಂದು ರಾಜ್ಯಸಭಾದ ಚೇರ್ಮನ್ ಆಗಿರ್ತಾರೆ. ದ ಡೆಪ್ಯೂಟಿ ಚೇರ್ಮನ್ ಈಸ್ ಚೂಸನ್ ಫ್ರಮ್ ಅಮಾಂಗ್ ದ ಮೆಂಬರ್ಸ್. ಸೊ ಇಲ್ಲಿ ಏನಾದ್ರು ವೈಸ್ ಪ್ರೆಸಿಡೆಂಟ್ ಆಬ್ಸೆನ್ಸ್ ಇದ್ದಾಗ ದ ಡೆಪ್ಯೂಟಿ ಚೇರ್ಮನ್ ಇಸ್ ಚೂಸನ್ ಫ್ರಮ್ ಅಮಾಂಗ್ ದ ಮೆಂಬರ್ಸ್. ಸೊ ಏನು ಒಂದು ಮೆಂಬರ್ಸ್ ಇರ್ತಾರೆ ಅವ್ರಿಗೆ ಒಬ್ಬರು ಡೆಪ್ಯೂಟಿ ಚೇರ್ಮನನ್ನು ಚೂಸ್ ಮಾಡ್ತಾರೆ. ಸೊ ವೈಸ್ ಪ್ರೆಸಿಡೆಂಟ್ಗೆ ಒಬ್ಬ ಡೆಪ್ಯೂಟಿ ಚೇರ್ಮನ್ ಇರ್ತಾರೆ. ಸೊ ವೈಸ್ ಪ್ರೆಸಿಡೆಂಟ್ ಚೇರ್ಮನ್ ಆಗಿರ್ತಾರೆ, ಡೆಪ್ಯೂಟಿ ಚೇರ್ಮನ್ ಆಗಿ ಆ ಒಂದು ಮೆಂಬರ್ಸಲ್ಲಿ ಅವರಲ್ಲಿ ಒಬ್ಬರನ್ನ ಎಲೆಕ್ಟ್ ಮಾಡ್ತಾರೆ. At least 10% of the members, 1/10, a minimum of 25 members should be present during the session of the Rajya Sabha. ಸೊ ಇಲ್ಲಿ ರಾಜ್ಯಸಭಾದಲ್ಲಿ ಸೆಷನ್ಸನ್ನ ಮಾಡಿದಾಗ ಸೆಷನ್ಸ್ನ ಮಾಡ್ತಾರಲ್ಲ, ಅಟ್ಲೀಸ್ಟ್ 10% ಮೆಂಬರ್ಸಲ್ಲಿ ಪ್ರೆಸೆಂಟ್ ಇರಬೇಕು, ಅಂದರೆ ಮಿನಿಮಮ್ 25 ಮೆಂಬರ್ಸ್ ಪ್ರೆಸೆಂಟ್ ಇರಬೇಕು. ದ ಔಟ್ ಶುಡ್ ಮೀಟ್ ಅಟ್ಲೀಸ್ಟ್ ಟ್ವೈಸ್ ಇನ್ ಎ ಇಯರ್. ಸೊ ವರ್ಷದಲ್ಲಿ ಎರಡು ಬಾರಿ ಅವರು ಮೀಟ್ ಆಗಬೇಕು. ಸೊ ಟ್ವೈಸ್ ಇನ್ ಎ ಇಯರ್, ಒನ್ಸ್ in year twice they should meet. So this is about the structure, the term and qualification of Rajya Sabha. So now we know about Lok Sabha. The member of Lok Sabha are elected directly by the people. So Lok Sabha members ನಾವು ಡೈರೆಕ್ಟ್ಲಿ ಒಂದು ಜನರು ಆಯ್ಕೆ ಮಾಡ್ತಾರೆ. ವೋಟಿಂಗ್ ಮೂಲಕ ನಾವು ಡೈರೆಕ್ಟಾಗಿ ಲೋಕಸಭಾ ಮೆಂಬರ್ಸ್ನ ಎಲೆಕ್ಟ್ ಮಾಡ್ತೀವಿ. ಇಟ್ ಈಸ್ ಸೋ ಕಾಲ್ಡ್ ಆಸ್ ದ ಹೌಸ್ ಆಫ್ ಪೀಪಲ್. ಸೊ ಇದಕ್ಕೆ ಹೌಸ್ ಆಫ್ ಪೀಪಲ್ ಅಂತ ಕರಿತೀವಿ. ರಾಜ್ಯಸಭಾನ ಹೌಸ್ ಆಫ್ ಎಲ್ಡರ್ಸ್ ಅಂತ ಹೇಳ್ತೀವಿ, ಲೋಕಸಭಾನ ಹೌಸ್ ಆಫ್ ಪೀಪಲ್ ಅಂತ ಹೇಳ್ತೀವಿ. ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಸೀಟ್ಸ್ ಈಸ್ 545. ಸೊ ಎಷ್ಟು ನಂಬರ್ ಆಫ್ ಸೀಟ್ಸ್ ಇರಬೇಕು ಇದರಲ್ಲಿ? 545 ನಂಬರ್ ಆಫ್ ಸೀಟ್ಸ್ ಇರಬೇಕು. 543 ಮೆಂಬರ್ಸ್ ಆರ್ ಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ದ ಪೀಪಲ್. 543 ಡೈರೆಕ್ಟ್ಲಿಯಾಗಿ ಎಲೆಕ್ಟ್ ಮಾಡ್ತೀವಿ. ವೆರಸ್ 2 ಮೆಂಬರ್ಸ್ ಆರ್ ಆಂಗ್ಲೋ ಇಂಡಿಯನ್ಸ್ ಆರ್ ನಾಮಿನೇಟೆಡ್ ಬೈ ದ ಪ್ರೆಸಿಡೆಂಟ್. ಸೊ ಇಲ್ಲಿ ಡೈರೆಕ್ಟಾಗಿ 545 ಮೆಂಬರ್ಸನ್ನು ನಾವು ಡೈರೆಕ್ಟಾಗಿ ಎಲೆಕ್ಟ್ ಮಾಡ್ತೀವಿ ಆಯ್ಕೆ ಮಾಡೋದ್ರ ಮೂಲಕ. ಇನ್ ರಿಮೈನಿಂಗ್ 2ನ ಆಂಗ್ಲೋ ಇಂಡಿಯನ್ಸ್ ಅಂದರೆ ಫಾರಿನರ್ಸ್ ಅಂತೀವಿ. ಸೊ ಅವರನ್ನು ಪ್ರೆಸಿಡೆಂಟು ಆಯ್ಕೆ ಮಾಡ್ತಾರೆ. 79 ಸೀಟ್ಸ್ ಆರ್ ರಿಸರ್ವ್ಡ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಆ್ಯಂಡ್ 41 ಸೀಟ್ಸ್ ಆರ್ ರಿಸರ್ವ್ಡ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್. ಸೊ ಇಲ್ಲಿ 79 ಸೀಟ್ಸು SCಗೆ, 41 ಸೀಟ್ಸ್ ಏನಿರುತ್ತೆ STಗೆ ರಿಸರ್ವ್ ಮಾಡಿರ್ತಾರೆ. ಸೊ ಆ ಒಂದು ರಿಸರ್ವ್ ಸೀಟಲ್ಲಿ ಆ ಒಂದು ಕ್ಯಾಸ್ಟ್ ಅವರೇ ನಿಂತ್ಕೋಬೇಕಾಗುತ್ತೆ, SC ಮತ್ತು ST. ದ ಟರ್ಮ್ ಆಫ್ ಆಫೀಸ್. ದ ಲೋಕಸಭಾ ಮೆಂಬರ್ಸ್ ಆರ್ ಎಲೆಕ್ಟೆಡ್ ಫಾರ್ ಎ ಟರ್ಮ್ ಆಫ್ 5 years. ಸೊ ಇಲ್ಲಿ ಎಲೆಕ್ಟೆಡ್ ಅವರ್ 5 years, 5 ವರ್ಷಕ್ಕೆ ನಾವು ಎಲೆಕ್ಟ್ ಮಾಡ್ತೀವಿ. ಅವ್ರ ಟರ್ಮ್ ಮುಗಿದ ಮೇಲೆ ಮತ್ತೆ ಎಲೆಕ್ಷನ್ಸ್ ಮಾಡ್ತಾರೆ, ಮತ್ತು ಅವ್ರನ್ನ ಎಲೆಕ್ಟ್ ಮಾಡ್ತೀವಿ. However, on the recommendation of Prime Minister, the President may dissolve the ಲೋಕಸಭಾ. ಆದರೆ ಇನ್ನೂ 5 ವರ್ಷ ಮುಗ್ದಿರೋದಿಲ್ಲ. ಒಂದು ಪ್ರೈಮ್ ಮಿನಿಸ್ಟರ್ನ ಒಂದು ರೆಕಮೆಂಡೇಷನ್ ಮೇಲೆ ಪ್ರೆಸಿಡೆಂಟು ಈ ಒಂದು ಲೋಕಸಭಾನ ಡಿಸಾಲ್ವ್ ಮಾಡ್ಬೋದು. ಅವ್ರ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ, ನಿಷ್ಠೆಯಿಂದ ಇಲ್ಲ ಅಂದಾಗ ಬೇಕಾದ್ರೆ 5 year ಇನ್ನು ಟರ್ಮ್ ಮುಗಿದೆಲ್ಲ ಇದ್ರೂ ಅದು ಟರ್ಮು ಮುಗಿಯುತ್ತೆ, ಅಂದರೆ ಡಿಸಾಲ್ವ್ ಆಗುತ್ತೆ. ಡ್ಯೂರಿಂಗ್ ಎಮರ್ಜೆನ್ಸೀಸ್ ದ ಟರ್ಮ್ ಮೇ ಬಿ ಎಕ್ಸ್ಟೆಂಡೆಡ್ ಫಾರ್ 1 year. ಸೊ ಎಮರ್ಜೆನ್ಸೀಸ್ ಇದ್ದಾಗ 1 year ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ದಿಸ್ ಈಸ್ ಟರ್ಮ್ ಆಫ್ ಆಫೀಸ್. ಇಲ್ಲಿ ರಾಜ್ಯಸಭೆಯಲ್ಲಿ ಏನಾಗುತ್ತೆ, 6 ವರ್ಷಕ್ಕೊಂದ್ಸಲ ಅವ್ರು 6 ವರ್ಷ ಆದಮೇಲೆ 2 year ಸೆಕೆಂಡ್ ಇಯರ್ ಏನು ಮಾಡ್ತಾರೆ, ಅವ್ರನ್ನ ರಿಟೈರ್ಮೆಂಟ್ ಕೊಡೋದ್ರ ಮೂಲಕ ಅವ್ರು ರಿಟೈರ್ಮೆಂಟ್ ಕೊಡ್ತಾರೆ, ಮತ್ತು ಬೇರೆ ಮೆಂಬರ್ಸ್ನ ಎಲೆಕ್ಟ್ ಮಾಡ್ತಾರೆ. ಇಲ್ಲಿ ಡೈರೆಕ್ಟಾಗಿ ನಾವು ಪೀಪಲ್ಸು ಎಲೆಕ್ಟ್ ಮಾಡ್ತೀವಿ. ಸೊ ಅವ್ರ ವರ್ಷ ಅವಧಿ 5 years ಇರುತ್ತೆ, ಅವ್ರ ಟರ್ಮ್ ಆದಮೇಲೆ ಬೇರೆಯವ್ರು ಬರ್ತಾರೆ, ಲೈಕ್ ದಟ್. ಸೊ ವಿ ನೋ ಅಬೌಟ್ ಕ್ವಾಲಿಫಿಕೇಷನ್ಸ್. ಶುಡ್ ಬಿ ಎ ಸಿಟಿಸನ್ ಆಫ್ ಇಂಡಿಯಾ, ಮಸ್ಟ್ ನಾಟ್ ಲೆಸ್ ದೆನ್ 25 years. ಸೊ ಇಲ್ಲಿ ರಾಜ್ಯಸಭಾ ಮೆಂಬರ್ ಆಗೋಕ್ಕೆ 30 years ಆಗಿರಬೇಕು. ಸೊ ಇಲ್ಲಿ ಲೋಕಸಭಾ ಮೆಂಬರ್ಸ್ ಅಂದರೆ 25 years. ಶುಡ್ ನಾಟ್ ಹೋಲ್ಡ್ ಎನಿ ಆಫೀಸ್ ಆಫ್ ಪ್ರಾಫಿಟ್ ಅಂಡರ್ ದ ಗೌರ್ಮೆಂಟ್. ಅವ್ರಿಗೆ ಯಾವುದೇ ಒಂದು ಸರ್ಕಾರದ ಕೆಲಸದಲ್ಲಿ ಇರೋ ಹಾಗಿಲ್ಲ. ದಿಸ್ ನಾಟ್ ಅಂಡರ್ ದ ಪ್ರಾಫಿಟ್ ಆಫ್ ಗೌರ್ಮೆಂಟ್ ವರ್ಕ್. ಶುಡ್ ನಾಟ್ ಬಿ ಎ ಪರ್ಸನ್ ಆಫ್ ಅನ್ಸೌಂಡ್ ಮೈಂಡ್. ಯು ನೋ ವಾಟ್ ಈಸ್ ಅನ್ಸೌಂಡ್ ಮೈಂಡ್? ಸೊ ದೇ ಶುಡ್ ನಾಟ್ ಬಿ ಅಂಡರ್ ಎ ಪರ್ಸನ್ ಆಫ್ ಅನ್ಸೌಂಡ್ ಮೈಂಡ್. ಜೊತೆನೇನು ಒಂದು ದೇಶನ ಆಳ್ವಿಕೆ ಮಾಡಬೇಕಾಗುತ್ತೆ, ನೋಡ್ಕೋಬೇಕಾಗುತ್ತೆ. ಸೊ ದೇ ಆರ್ ಅನ್ಸೌಂಡ್ ಮೀನ್ಸ್ ಹೌ ಕ್ಯಾನ್ ದೇ ವಿಲ್ ರೂಲ್. ಸೊ ದೇ ಶುಡ್ ನಾಟ್ ಬಿ ಎನ್ ಅನ್ಸೌಂಡ್ ಮೈಂಡ್. ಶುಡ್ ನಾಟ್ ಹ್ಯಾವ್ ಬೀನ್ ಪನಿಷ್ಡ್ ಅಂಡರ್ ಲಾ. ದೇ ಶುಡ್ ನಾಟ್ ಬಿ ಪನಿಷ್ಡ್ ಅಂಡರ್ ಲಾ. ನ್ಯಾಯದಿಂದ ಅವ್ರಿಗೆ ಯಾವುದೇ ಒಂದು ಶಿಕ್ಷೆ ಆಗಿರಬಾರ್ದು. ಪನಿಷ್ಡ್ ಅಂಡರ್ ಲಾ. ಶುಡ್ ಪ್ರೋಸೆಸ್ ಕ್ವಾಲಿಫಿಕೇಷನ್ ಆಸ್ ಸ್ಪೆಸಿಫೈಡ್ ಬೈ ಪಾರ್ಲಿಮೆಂಟ್ ಫ್ರಮ್ ಟೈಮ್ ಟು ಟೈಮ್.
ಲೋಕಸಭಾ ಸ್ಪೀಕರ್. ದ ಮೆಂಬರ್ಸ್ ಎಲೆಕ್ಟ್ ಫ್ರಮ್ ಅಮಾಂಗ್ ದೆಮ್ಸೆಲ್ಸ್ ಎ ಸ್ಪೀಕರ್ ಆ್ಯಂಡ್ ಎ ಡೆಪ್ಯೂಟಿ ಸ್ಪೀಕರ್. ಸೊ ಏನು ಎಲೆಕ್ಟೆಡ್ ಮೆಂಬರ್ಸ್ ಇರ್ತಾರೆ 545 ಮೆಂಬರ್ಸ್ ಏನಿರ್ತಾರೆ ಅವರಲ್ಲೇ ಒಬ್ಬರನ್ನ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಆಗಿ ಎಲೆಕ್ಟ್ ಮಾಡ್ತಾರೆ. ನೀವು ನೋಡ್ತಾ ಇರ್ತೀರ, ಸೆಷನ್ಸ್ ನಡೀತಾ ಇರುತ್ತೆ, ಟಿ ವಿಲೆಲ್ಲ ಸ್ಪೀಕರ್ ಇರ್ತಾರೆ ಅಲ್ವಾ, ಅವ್ರ ಮುಂದೆ ಇವರು ವಾದನ ಮಂಡನೆ ಮಾಡ್ತಾ ಇರ್ತಾರೆ. ದ ಸ್ಪೀಕರ್ ಹ್ಯಾಸ್ ಟು ಇಂಪಾರ್ಷಿಯಲಿ ಕಂಡಕ್ಟ್ ದ ಪ್ರೊಸೀಡಿಂಗ್ಸ್ ಆಫ್ ದ ಹೌಸ್. ಅವ್ರು ಯಾವುದೇ ಒಂದು ಪಾರ್ಶಲಿಟಿ ಮಾಡೋ ಆಗಿಲ್ಲ, ಇಂಪಾರ್ಷಿಯಲಿ ಅವ್ರು ಏನು ಮಾಡಬೇಕಾಗುತ್ತೆ, ಮೀಟಿಂಗ್ಸ್ನ ಕಂಡಕ್ಟ್ ಮಾಡಬೇಕಾಗುತ್ತೆ. ಈ ಶುಡ್ ಮೇಂಟೈನ್ ದ ಡಿಗ್ನಿಟಿ ಆ್ಯಂಡ್ ಡೆಕೋರಮ್ ಆಫ್ ದ ಹೌಸ್. ಸೊ ಒಂದು ಹೌಸನ್ನು, ಒಂದು ಸಭೆಯ ಒಂದು ಡಿಗ್ನಿಟಿ ಮತ್ತು ಡೆಕೋರಮ್ನ ಮೇಂಟೈನ್ ಮಾಡಬೇಕಾಗುತ್ತೆ. ದ ಸ್ಪೀಕರ್ ಗಿವ್ಸ್ ಇಸ್ ರೂಲಿಂಗ್ ವೆನೆವರ್ ದೆರ್ ಆರ್ ಕ್ವಶನ್ಸ್ ಅಬೌಟ್ ವ್ಯಾಲಿಡಿಟಿ ಆಫ್ ದ ಪ್ರೊಸೀಡಿಂಗ್ಸ್. ಅಕಾರ್ಡಿಂಗ್ ಟು ದ ಪ್ರೋಟೋಕಾಲ್, all including the prime minister are expected to respect the speaker of the house. ಸೊ ಪ್ರೋಟೋಕಾಲ್ ಪ್ರಕಾರ ಸ್ಪೀಕರ್ನ ರೆಸ್ಪೆಕ್ಟ್ ಮಾಡಬೇಕು. ಪ್ರೈಮ್ ಮಿನಿಸ್ಟರು ಮತ್ತು ಬೇರೆ ಮಿನಿಸ್ಟರ್ಸ್ ಏನಿರ್ತಾರೆ, ದೇ ಶುಡ್ ರೆಸ್ಪೆಕ್ಟ್ ದ ಸ್ಪೀಕರ್ ಆಫ್ ದ ಹೌಸ್. ವೆನ್ ಬಿಲ್ಸ್ ಗೆಟ್ ಈಕ್ವಲ್ ನಂಬರ್ ಆಫ್ ವೋಟ್ಸ್ ಫಾರ್ ಆ್ಯಂಡ್ ಅಗೇನ್ಸ್ಟ್ ದೆಮ್, ದ ಸ್ಪೀಕರ್ ಕ್ಯಾಸ್ಟ್ ದೇರ್ ಡಿಸೈಡಿಂಗ್ ವೋಟ್. ಸೊ ಇಲ್ಲಿ ಒಂದು ಬಿಲ್ಸನ್ನು ಪಾಸ್ ಮಾಡಿರ್ತಾರೆ. ಸೊ ಈಕ್ವಲ್ ನಂಬರ್ ಆಫ್ ವೋಟ್ಸ್ ಸಿಕ್ಕಿರುತ್ತೆ, ಫಾರ್ ಆ್ಯಂಡ್ ಅಗೇನ್ಸ್ಟ್ ಇರುತ್ತೆ. ಸೊ ಏನಾದ್ರು ಒಂದು ಜಾರಿಗೆ ತರಬೇಕು ಅಂದಾಗ ಬಿಲ್ ಪಾಸ್ ಮಾಡಿರ್ತಾರೆ. ಸೊ ಅವೆಲ್ಲ ಸ್ಪೀಕರ್ ಏನು ಮಾಡ್ಬೋದು, ಅವ್ರ ಕ್ಯಾಸ್ಟನ್ನ ಹಾಕಿ ಅವರು ಡಿಸೈಡ್ ಮಾಡ್ಬೋದು ವೋಟ್, ಆಯಿತಾ. ದ ಡೆಪ್ಯೂಟಿ ಸ್ಪೀಕರ್ ಕಂಡಕ್ಟ್ಸ್ ದ ಪ್ರೊಸೀಡಿಂಗ್ ಇನ್ ದ ಆಬ್ಸೆನ್ಸ್ ಆಫ್ ದ ಸ್ಪೀಕರ್. ಸೊ ಸ್ಪೀಕರ್ ಇಲ್ಲ, ಅವರು ಆಬ್ಸೆಂಟ್ ಆಗಿದ್ದಾರೆ ಎಂದಾಗ ಡೆಪ್ಯೂಟಿ ಸ್ಪೀಕರು ಈ ಒಂದು ಮೀಟಿಂಗ್ಸ್ ಏನಿರುತ್ತೆ ಕಂಡಕ್ಟ್ ಮಾಡ್ಬೋದು. ರೋಲ್ ಆ್ಯಂಡ್ ವರ್ಕ್ ಆಫ್ ಆಪೋಸಿಷನ್ ಲೀಡರ್. ಹೈಲೈಟ್ ದ ರಾಂಗ್ ಡೂಯಿಂಗ್ಸ್ ಆಫ್ ದ ರೂಲಿಂಗ್ ಗೌರ್ಮೆಂಟ್. ಸೊ ಏನಪ್ಪ ಆಪೋಸಿಷನ್ ರೂಲರ್, ಒಂದು ಲೀಡರ್ನ ಒಂದು ವರ್ಕ್ ಏನಪ್ಪ ಅಂದರೆ ಹೈಲೈಟ್. ಈಗ ಏನೋ ಒಂದು ಸರ್ಕಾರ ಇವಾಗೇನು ಎಕ್ಸಾಂಪಲ್ BJP ಸರ್ಕಾರ ರೂಲ್ ಮಾಡ್ತಾ ಇದೆ. ಸೊ ಆಪೋಸಿಷನ್ ಅಂದರೆ ಕಾಂಗ್ರೆಸ್ ಅಥವಾ JDS ಏನಿರುತ್ತೆ ಅದು ಆಪೋಸಿಷನ್ ಆಗುತ್ತೆ. ಸೊ ಆ ಒಂದು ಆಪೋಸಿಷನ್ ಲೀಡರ್ಸ್ ಏನು ಮಾಡಬೇಕು, ಏನು ಒಂದು ತಪ್ಪನ್ನು ಮಾಡ್ತಾ ಇದೆ ಈ ಒಂದು ರೂಲಿಂಗ್ ಗೌರ್ಮೆಂಟ್ ಅನ್ನೋದನ್ನು ಅವರು ಹೈಲೈಟ್ ಮಾಡಿ ಹೇಳಬೇಕಾಗುತ್ತೆ. ಎಕ್ಸಾಮೈನ್ ದ ಪಾಲಿಸೀಸ್ ಆಫ್ ದ ಗೌರ್ಮೆಂಟ್ ಥರೋಲಿ. ಸೊ ಏನು ಒಂದು ಪಾಲಿಸೀಸ್ನ ಮಾಡಿರುತ್ತೆ ಸರ್ಕಾರ, ಅದನ್ನು ಎಕ್ಸಾಮೈನ್ ಮಾಡಬೇಕು, ಥರೋಲಿ ಎಕ್ಸಾಮೈನ್ ಮಾಡಬೇಕು. ಕೀಪಿಂಗ್ ದ ಗೌರ್ಮೆಂಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆ್ಯಂಡ್ ಅಫಿಷಿಯಲ್ಸ್ ಅಲರ್ಟ್. ಸೊ ಸರ್ಕಾರನ ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನಿರ್ತಾರೆ ಮತ್ತು ಅಫಿಷಿಯಲ್ಸ್ ಏನಿರ್ತಾರೆ ಅವ್ರನ್ನ ಅಲರ್ಟ್ ಮಾಡಬೇಕು. ಅವರು ಎಲ್ಲರೂ ತಪ್ಪು ದಾರಿಲಿ ಹೋಗ್ತಾ ಇದ್ದಾರೆ, ಅವ್ರು ತಪ್ಪು ಮಾಡ್ತಾ ಇದ್ದಾರೆ ಅಂದರೆ ಅವ್ರನ್ನ ಅಲರ್ಟ್ ಮಾಡೋದು. ಆ್ಯಸ್ ಎ ರೆಸ್ಪೆಕ್ಟಬಲ್ ಪೊಸಿಷನ್ ಇನ್ ದ ಲೆಜಿಸ್ಲೇಚರ್. ಸೊ ಅವ್ರಿಗೂ ಒಂದು ರೆಸ್ಪೆಕ್ಟಬಲ್ ಪೊಸಿಷನ್ ಇರುತ್ತೆ ಲೆಜಿಸ್ಲೇಚರಲ್ಲಿ. ಆ್ಯಸ್ ದಟ್ ದೇ ಶುಡ್ ಡೂ ದಟ್ ವರ್ಕ್. ಸೊ ಇದು ರೋಲ್ ಮತ್ತು ವರ್ಕ್ ಆಫ್ ಆಪೋಸಿಷನ್ ಲೀಡರ್. Now we know about the powers and functions of the parliament. ಸೊ ಪವರ್ಸ್ ಮತ್ತು ಫಂಕ್ಷನ್ಸ್ ಏನು, ಪಾರ್ಲಿಮೆಂಟಿನ ಪವರ್ಸ್ ಮತ್ತು ಫಂಕ್ಷನ್ಸ್ ಅಂದರೆ ಬೋತ್. ಪಾರ್ಲಿಮೆಂಟ್ ಅಂದರೆ ಏನು, ಲೋಕಸಭಾ ರಾಜ್ಯಸಭಾ ಸೇರಿ ನಾವು ಪಾರ್ಲಿಮೆಂಟ್ ಅಂತೀವಿ. ಲೆಜಿಸ್ಲೇಟಿವ್ ಏನು ಒಂದು ಯೂನಿಯನ್ ಲೆಜಿಸ್ಲೇಚರ್ನ ನಾವು ಪಾರ್ಲಿಮೆಂಟ್ ಅಂತೀವಿ. ಸೊ ಪಾರ್ಲಿಮೆಂಟ್ ಅಂದಾಗ 2 ಹೌಸಸ್ ಬರುತ್ತೆ, ರಾಜ್ಯಸಭಾ ಲೋಕಸಭಾ. ಸೊ ಅವ್ರ ಒಂದು ಪವರ್ಸ್ ಏನು ಮತ್ತು ಫಂಕ್ಷನ್ಸ್ ಏನು. ಲೆಜಿಸ್ಲೇಟಿವ್ ಪವರ್, ದ ಮೇನ್ ಫಂಕ್ಷನ್ ಆಫ್ ದ ಪಾರ್ಲಿಮೆಂಟ್ ಈಸ್ ಟು ಮೇಕ್ ಲಾಸ್. ಸೊ ಏನು ಲೆಜಿಸ್ಲೇಟಿವ್ ಪವರ್ ಅಂದ್ರೇನು, ಏನಪ್ಪ ಈ ಒಂದು ಪಾರ್ಲಿಮೆಂಟ್ನ ಮೇನ್ ಫಂಕ್ಷನ್ ಏನೆಂದರು, ಮೇಕಿಂಗ್ ಲಾಸ್, ನ್ಯಾಯನ ಮಾಡೋದು, ಮೇಕಿಂಗ್ ಲಾಸ್. ಇಟ್ ಕ್ಯಾನ್ ಫ್ರೇಮ್ ಲಾಸ್ ಆನ್ ಸಬ್ಜೆಕ್ಟ್ ಮೆನ್ಷನ್ ಇನ್ ದ ಸೆಂಟ್ರಲ್ ಲಿಸ್ಟ್. ಸೊ ಸೆಂಟ್ರಲ್ ಲಿಸ್ಟಲ್ಲಿ ಸಬ್ಜೆಕ್ಟ್ಸ್ ಮೆನ್ಷನ್ ಮಾಡಿದ್ದಾರೆ, ಇಷ್ಟು ಸಬ್ಜೆಕ್ಟ್ ಅಂತ ಇದೆ. ಸೊ ಆ ಒಂದು ಸಬ್ಜೆಕ್ಟ್ಸ್ ಮೇಲೆ ಲಾಸನ್ನು ಫ್ರೇಮ್ ಮಾಡೋದು. ದ ಫೈನಾನ್ಷಿಯಲ್ ಬಿಲ್ ಈಸ್ ಪ್ರೆಸೆಂಟೆಡ್ ಒನ್ಲಿ ಇನ್ ದ ಲೋಕಸಭಾ. ಸೊ ಅದೇ ಫೈನಾನ್ಷಿಯಲ್ ಬಿಲ್, ಹಣಕಾಸಿನ ಒಂದು ಏನೋ ಇರುತ್ತೆ, ಫೈನಾನ್ಷಿಯಲ್ ಬಿಲ್ಲನ್ನು ಲೋಕಸಭೆಯಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ದ ಅದರ್ ಬಿಲ್ಸ್ ಕ್ಯಾನ್ ಬಿ ಪ್ರೆಸೆಂಟೆಡ್ ಇನ್ ಐದರ್ ಹೌಸ್. ಬೇರೆ ಬಿಲ್ಸ್ ಏನಿರುತ್ತೆ, ಬೇರೆ ಸಂಬಂಧಪಟ್ಟ ಬಿಲ್ಸ್ ಏನಿರುತ್ತೆ ಅದನ್ನು ಯಾವ ಒಂದು ಹೌಸಲ್ಲಾರು ಪ್ರೆಸೆಂಟ್ ಮಾಡ್ಬೋದು. ಬಟ್ ಫೈನಾನ್ಷಿಯಲ್ ಬಿಲ್ಲು ಲೋಕಸಭೆದಲ್ಲೇ ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಬಟ್ ದ ಬಿಲ್ಸ್ ಬಿಕಮ್ ಲಾ ಒನ್ಲಿ ಆಫ್ಟರ್ ಪ್ರಾಪರ್ ಡಿಸ್ಕಷನ್ ಆ್ಯಂಡ್ ಅಪ್ರೂವಲ್ ಬೈ ಬೋತ್ ದ ಹೌಸಸ್. ಸೊ ಬಿಲ್ ಯಾವಾಗ ಲಾ ಆಗಿ ಇದಾಗುತ್ತೆ, ಯಾವಾಗ ಅಂದರೆ ಪ್ರಾಪರಾಗಿ ಡಿಸ್ಕಷನ್ ಆಗಿರಬೇಕು. ಬೋತ್ ಹೌಸಸ್ ಅಂದರೆ ಸೆಷನಲ್ಲಿ ಡಿಸ್ಕಸ್ ಆಗಿರಬೇಕು. ಡಿಸ್ಕಸ್ ಆಗಿ ಅದೆಲ್ಲರೂ ಒಪ್ಪಿಗೆ ಆದಾಗ ಅಪ್ರೂವ್ ಆಗುತ್ತೆ. ಬೋತ್ ಹೌಸಸ್ಸಿಂದ ಅಪ್ರೂವ್ ಆಗಬೇಕು, ಆವಾಗ ಮಾತ್ರ ಆ ಬಿಲ್ ಪಾಸ್ ಆಗುತ್ತೆ, ಆ ಒಂದು ಲಾ ಪಾಸ್ ಆಗುತ್ತೆ. ಅದರ್ವೈಸ್ ನೋ. When there is a disagreement between the houses regarding a bill, the President may call for the joint session of the Parliament and resolve the matter. ಸೊ ಈ ಒಂದು ಬಿಲ್ಗೆ ಸಂಬಂಧಪಟ್ಟಂಗೆ ಒಂದು ಒಪ್ಪಂದದಲ್ಲಿ ಏನೋ ಒಂದು ಡಿಸಗ್ರಿಮೆಂಟ್ಸ್ ಇರುತ್ತೆ, 2 ಹೌಸಸ್ಸಲ್ಲೂ ಸರಿಯಾದ ಒಂದು ತೀರ್ಮಾನ ತೊಗೊಂಡ್ರಲ್ಲ, ಇವ್ರಿಗಿಷ್ಟ ಇರುತ್ತೆ ಅವ್ರಿಗಿಷ್ಟ ಇರಲ್ಲ ಅಂದಾಗ ಪ್ರೆಸಿಡೆಂಟ್ ಏನು ಮಾಡ್ತಾರೆ,
ಪ್ರೆಸಿಡೆಂಟ್ ಏನು ಮಾಡ್ತಾರೆ, ಜಾಯಿಂಟ್ ಸೆಷನ್ನ ಕರೀತಾರೆ. ಅಂದರೆ ಬೋತ್ ಹೌಸಸ್ಸನ್ನು ಕರೆದು ಒಂದು ಜಾಯಿಂಟ್ ಸೆಷನನ್ನು ಮೀಟಿಂಗ್ನ ಮಾಡಿ ಪಾರ್ಲಿಮೆಂಟಲ್ಲಿ ಏನು ಮಾಡ್ತಾರೆ, ಆ ಒಂದು ಮ್ಯಾಟರ್ ಏನಿರುತ್ತೆ ಅದನ್ನು ರಿಸಾಲ್ವ್ ಮಾಡ್ತಾರೆ. ಆಫ್ಟರ್ ಬೋತ್ ದ ಹೌಸಸ್ ಪಾಸ್ ದ ಬಿಲ್, ಇಟ್ ಈಸ್ ಫಾರ್ವರ್ಡೆಡ್ ಟು ದ ಪ್ರೆಸಿಡೆಂಟ್ ಫಾರ್ ಹಿಸ್ ಅಪ್ರೂವಲ್, ಆಫ್ಟರ್ ವಿಚ್ ಇಟ್ ಬಿಕಮ್ಸ್ ಲಾ. ಸೊ ಆಫ್ಟರು ಬೋತ್ ದ ಹೌಸಸ್ ಇದನ್ನು ಬಿಲ್ಲನ್ನು ಪಾಸ್ ಮಾಡ್ತಾರೆ. ಸೊ ಓಕೆ ವಿ ಆರ್ ಅಗ್ರೀಡ್ ಅಂತೇಳಿ, ಆಗ ಅದು ಯಾರಿಗೆ ಹೋಗುತ್ತೆ, ಪ್ರೆಸಿಡೆಂಟ್ಗೆ ಅಪ್ರೂವಲ್ಗೆ ಹೋಗುತ್ತೆ. ಪ್ರೆಸಿಡೆಂಟು ಅದನ್ನು ಸೈನ್ ಮಾಡಿದ್ಮೇಲೆ ಆ ಒಂದು ಲಾ ಜಾರಿಗೆ ಬರುತ್ತೆ. ಸೊ ಇದು ನೋಡಿ, ಒಂದು ಯಾವುದೇ ಒಂದು ಬಿಲ್ಲನ್ನು ಪಾಸ್ ಮಾಡಬೇಕು ಅಥವಾ ಏನೇ ಒಂದು ಲಾನ ಫ್ರೇಮ್ ಮಾಡಬೇಕು ಅಂದರೆ ಇಷ್ಟೆಲ್ಲ ಡಿಸ್ಕಷನ್ಸ್ ಆಗಿ ಕೊನೆಗೆ ಅದು ಲಾ ಆಗಿ ಬರುತ್ತೆ. ಸೊ ವಿತೌಟ್ ಪರ್ಮಿಷನ್ ಆಫ್ ಪ್ರೆಸಿಡೆಂಟ್ the bill cannot be passed, the laws cannot be made. Okay, this is legislative power. Then administrative. In a parliamentary system of government, the prime minister and his council of ministers form the executive. ನಿಮಗೆ ಗೊತ್ತಿದೆ. ಸೊ ಈ ಒಂದು ಪಾರ್ಲಿಮೆಂಟ್ ಸಿಸ್ಟಮಲ್ಲಿ ಯಾರು ಈ ಒಂದು ಸರ್ಕಾರನ ಫಾರ್ಮ್ ಮಾಡ್ತಾರೆ ಅಂದರೆ ಪ್ರೈಮ್ ಮಿನಿಸ್ಟರು ಮತ್ತು ಅವರ ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಅವರ ಒಂದು ಮಿನಿಸ್ಟರ್ಸ್, ಇವರು ಒಂದು ಎಕ್ಸಿಕ್ಯೂಟಿವ್ನ ಫಾರ್ಮ್ ಮಾಡ್ತಾರೆ. ಇದನ್ನೆಲ್ಲ ನೀವು ಪ್ರೀವಿಯಸ್ ಕ್ಲಾಸಲ್ಲಿ ಓದಿದ್ದೀರಾ ಮಕ್ಕಳ. ಸೊ ದ ಯೂನಿಯನ್ ಕ್ಯಾಬಿನೆಟ್ ಈಸ್ ಅಕೌಂಟಬಲ್ ಟು ದ ಪಾರ್ಲಿಮೆಂಟ್. ಸೊ ಇಲ್ಲಿ ಯೂನಿಯನ್ ಕ್ಯಾಬಿನೆಟ್ ಇರುತ್ತೆ, ವಿಚ್ ವಾಸ್ ಫ್ರೇಮ್ ಬೈ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸಿಂದ ಯೂನಿಯನ್ ಕ್ಯಾಬಿನೆಟ್ನ ಫಾರ್ಮ್ ಮಾಡಿರ್ತಾರೆ. ಸೊ ದೇ ವಿಲ್ ಬಿಕಮ್ ದ ಅಕೌಂಟಬಲ್ ಟು ದ ಪಾರ್ಲಿಮೆಂಟ್. The members of the parliament ask questions which must be answered by the ministers. So the members of parliament ಕ್ವಶನ್ಸನ್ನು ಕೇಳಿದಾಗ ಅದನ್ನು ಈ ಒಂದು ಮಿನಿಸ್ಟರ್ಸು ಆನ್ಸರ್ ಮಾಡಬೇಕಾಗುತ್ತೆ. ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಕ್ಯಾನ್ ಬಿ ಇನ್ ಪವರ್ ಓನ್ಲಿ ಆಸ್ ಲಾಂಗ್ ದೇ ಎಂಜಾಯ್ ದ ಟ್ರಸ್ಟ್ ಆಫ್ ದ ಪಾರ್ಲಿಮೆಂಟ್. ಸೊ ಪಾರ್ಲಿಮೆಂಟ್ನ ಒಂದು ಟ್ರಸ್ಟನ್ನು ಕಾಪಾಡಿಕೊಂಡ್ರೆ ಮಾತ್ರ ಈ ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನಿರ್ತಾರೆ ಅವರ ಒಂದು ನಂಬಿಕೆ ಇದ್ದರೆ ಅವರು ರೂಲ್ ಮಾಡ್ಬೋದು, ಪವರ್ ಇರುತ್ತೆ. ಅದರ್ವೈಸ್ ನೋ, ದೇ ಕ್ಯಾನ್ ಲೂಸ್ ದ ಪವರ್. ಪಾರ್ಲಿಮೆಂಟ್ ಹ್ಯಾಸ್ ಕಂಟ್ರೋಲ್ ಓವರ್ ದ ಎಕ್ಸಿಕ್ಯೂಟಿವ್. ಸೊ ಪಾರ್ಲಿಮೆಂಟ್ಗೆ ಒಂದು ಎಕ್ಸಿಕ್ಯೂಟಿವ್ ಮೇಲೆ ಕಂಟ್ರೋಲಿಂಗ್ ಇರುತ್ತೆ. ಸೊ ಪಾರ್ಲಿಮೆಂಟ್, ಯೂನಿಯನ್ ಗೌರ್ಮೆಂಟ್ ಇಸ್ ಮೇಡ್ ಅಪ್ ಆಫ್ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಸೊ ಇದು ಯೂನಿಯನ್ ಲೆಜಿಸ್ಲೇಚರ್ ಫಾರ್ಮ್ ಆಗೋದು. ಅರ್ಥ ಆಯ್ತಾ? ದ ಫೈನಾನ್ಷಿಯಲ್ ಪವರ್. ಲೋಕಸಭಾ ಎಕ್ಸೈಸಸ್ ಟೋಟಲ್ ಕಂಟ್ರೋಲ್ ಓವರ್ ದ ಫೈನಾನ್ಷಿಯಲ್ ಮ್ಯಾಟರ್ಸ್ ಆಫ್ ದ ಕಂಟ್ರಿ. ಸೊ ಲೋಕಸಭಾ ಪ್ರೈಮ್ ಮಿನಿಸ್ಟರ್ ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅದು ಫಾರ್ಮ್ಡ್ ಬೈ ಲೋಕಸಭಾ ಅಲ್ವಾ. ಸೊ ಈ ಒಂದು ಲೋಕಸಭಾ ಓವರ್ ಆಲ್ ಕಂಟ್ರೋಲ್ ಇರುತ್ತೆ ಫೈನಾನ್ಷಿಯಲ್ ಮ್ಯಾಟರ್ಸಲ್ಲಿ. ದ ಗೌರ್ಮೆಂಟ್ ಕೆನಾಟ್ ಲಿವಿ ಎನಿ ಟ್ಯಾಕ್ಸ್ ಆರ್ ಸ್ಪೆಂಡ್ ಎನಿ ಮನಿ ವಿತೌಟ್ ದ ಅಪ್ರೂವಲ್ ಆಫ್ ಲೋಕಸಭಾ. ಸೊ ಸರ್ಕಾರ ಏನಿರುತ್ತೆ ಅದು ಲೋಕಸಭಾದ ಒಂದು ಅಪ್ರೂವಲ್ ಇಲ್ದಲೇ ಟ್ಯಾಕ್ಸ್ ಆಗಲಿ ಇದಾಗಲಿ ಹಾಕುವಾಗಿಲ್ಲ. ದ ಫೈನಾನ್ಸ್ ಬಿಲ್ ಮಸ್ಟ್ ಬಿ ಫಸ್ಟ್ ಇಂಟ್ರೊಡ್ಯೂಸ್ ಇನ್ ಲೋಕಸಭಾ. ಫೈನಾನ್ಷಿಯಲ್ ಬಿಲ್ಲು ಫಸ್ಟ್ ಎಲ್ಲಿ ಇಂಟ್ರೊಡ್ಯೂಸ್ ಆಗುತ್ತೆ, ಲೋಕಸಭಾದಲ್ಲಿ. ಅಲ್ಲಿ ಡಿಸ್ಕಷನ್ ಆಗಿ ದೆನ್ ಆಫ್ಟರ್ ಬೀನ್ ಪಾಸ್ಡ್ ಬೈ ದ ಲೋಕಸಭಾ ದ ಬಿಲ್ ಗೋಸ್ ಟು ದ ರಾಜ್ಯಸಭಾ ಫಾರ್ ಡಿಸ್ಕಷನ್. ಸೊ ಫಸ್ಟು ಇದು ಎಲ್ಲಿ ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ, ಅಲ್ಲಿ ಅದು ಪಾಸ್ ಆದಮೇಲೆ ಅಲ್ಲಿಂದ ಎಲ್ಲಿಗೆ ಹೋಗುತ್ತೆ, ರಾಜ್ಯಸಭೆಗೆ ಹೋಗುತ್ತೆ. ದ ರಾಜ್ಯಸಭಾ ಕ್ಯಾನ್ ಗಿವ್ ಸರ್ಟನ್ ಸಜೆಷನ್ ಆ್ಯಂಡ್ ಡೈರೆಕ್ಷನ್ ಆ್ಯಂಡ್ ಆಲ್ಸೋ ಡಿಲೇ ಗಿವಿಂಗ್ ಇಟ್ಸ್ ಕನ್ಸೆಂಟ್ ಟು ದ ಬಿಲ್ ಫಾರ್ 14 days. ಸೊ ಇಲ್ಲಿ ರಾಜ್ಯಸಭೆ ಏನು ಮಾಡುತ್ತೆ, ಸಮ್ ಸಜೆಷನ್ಸ್ನ ಕೊಡುತ್ತೆ, ಡೈರೆಕ್ಷನ್ಸ್ನ ಕೊಡುತ್ತೆ, ಮತ್ತು ಅದು ಡಿಲೇ ಮಾಡ್ಬೋದು, ಆ ಬಿಲ್ಲನ್ನು ಡಿಲೇ ಮಾಡ್ಬೋದು ಫಾರ್ 14 days. If it does not give its consent to the bill within 14 days, it is taken for granted that the Rajya Sabha has approved it. ಸೊ 14 ದಿನ ಆದ್ರೂ ಅದು ಯಾವುದೇ ಒಂದು ಕನ್ಸೆಂಟನ್ನು ಕೊಡಲಿಲ್ಲ, ಗ್ರ್ಯಾಂಟ್ ಮಾಡಲಿಲ್ಲ ಅಂದರೆ ಸೊ ಆಗ ಅದು ರಾಜ್ಯಸಭಾ ಅಪ್ರೂವ್ ಮಾಡಿದೆ, ಸೊ ಆ ಬಿಲ್ ಗ್ರ್ಯಾಂಟ್ ಆಗಿದೆ ಅಂತ ಏನು ಮಾಡ್ತಾರೆ, ಗ್ರ್ಯಾಂಟ್ ಮಾಡ್ತಾರೆ. ಸೊ ಇಟ್ ಈಸ್ ದೆನ್ ಸೆಂಟ್ ಟು ದ ಪ್ರೆಸಿಡೆಂಟ್ ಫಾರ್ ದ ಅಪ್ರೂವಲ್. ಕೊನೆಗೆ ಅದು ಪ್ರೆಸಿಡೆಂಟ್ ಅಪ್ರೂವಲ್ಗೆ ಹೋಗುತ್ತೆ. ಸೊ ಯಾವುದೇ ಒಂದು ಜಾರಿಗೆ ತರಬೇಕು ಅಂದ್ರೆ ಪ್ರೆಸಿಡೆಂಟ್ಸ್ನ ಒಂದು ಅಪ್ರೂವಲು ಇಂಪಾರ್ಟೆಂಟ್ ಚಿಲ್ಡ್ರನ್ಸ್. ಪ್ರೆಸಿಡೆಂಟ್ ಈಸ್ ಮೇನ್. ದೆನ್ ಜುಡಿಷಿಯಲ್ ಪವರ್. ಬೋತ್ ದ ಹೌಸಸ್ ಆಫ್ ದ ಪಾರ್ಲಿಮೆಂಟ್ have authority to remove the judges of the Supreme Court and the High Court through the motion of impeachment. They also have the powers to discuss the findings of reports related to the judiciary. ಸೊ ನ್ಯಾಯಯುತವಾದ ಒಂದು ಜುಡಿಷಿಯಲ್ ಪವರ್ಸ್ ಅಂದರೆ ಸೊ ಇಲ್ಲಿ ಬೋತ್ ದ ಹೌಸಸ್ ರಾಜ್ಯಸಭಾ ಮತ್ತು ಲೋಕಸಭೆಗೆ ಅಥಾರಿಟಿ ಇರುತ್ತೆ ಜಡ್ಜಸ್ನ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಜಡ್ಜಸ್ನ ರಿಮೂವ್ ಮಾಡೋದು ಥ್ರೂ ಇಂಪೀಚ್ಮೆಂಟ್ ಅಂತ. ಸೊ ಐ ವಿಲ್ ಟೆಲ್ ಲೇಟರ್ ಕ್ಲಾಸಸ್ ವಾಟ್ ಯು ಮೀನ್ ಬೈ ಇಂಪೀಚ್ಮೆಂಟ್. So they will also have the power to discuss the reports related to the judiciary. ಸೊ ನ್ಯಾಯಾಂಗಕ್ಕೆ ಸಂಬಂಧಪಟ್ಟ ಒಂದು ಜುಡಿಷಿಯರಿನೂ ಸಹ ಒಂದು ರಿಪೋರ್ಟ್ಸನ್ನು
ತೊಗೋಬೋದು, ಡಿಸ್ಕಸ್ ಮಾಡ್ಬೋದು ಯಾರು ಪಾರ್ಲಿಮೆಂಟ್. ಪವರ್ ಆ್ಯಂಡ್ ಅಮೆಂಡ್ ಕಾನ್ಸ್ಟಿಟ್ಯೂಷನ್. ಬೋತ್ ದ ಹೌಸಸ್ ಆಫ್ ಪಾರ್ಲಿಮೆಂಟ್ ಹ್ಯಾವ್ ಈಕ್ವಲ್ ಪವರ್ಸ್ ಟು ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್. ಸೊ ಬೋತ್ ದ ಹೌಸಸ್ಸು ಏನೋ ಒಂದು ಅಮೆಂಡ್ಮೆಂಟ್ ಕಾನ್ಸ್ಟಿಟ್ಯೂಷನಲ್ಲಿ ಏನಾದ್ರು ಆ್ಯಡ್ ಮಾಡಬೇಕು, ಒಂದು ಹೊಸದಾಗಿ ಒಂದು ರೂಲ್ಸನ್ನು ತರಬೇಕು ಅಂದಾಗ ಆ ಅಮೆಂಡ್ ಮಾಡೋ ಒಂದು ಪವರ್ಸು ಬೋತ್ ದ ಹೌಸಸ್ಗಿದೆ. ದ ಅಮೆಂಡ್ಮೆಂಟ್ ಬಿಲ್ ಕ್ಯಾನ್ ಬಿ ಪ್ರೆಸೆಂಟೆಡ್ ಫಸ್ಟ್ ಇನ್ ಐದರ್ ಹೌಸ್. ಯಾವುದಾದ್ರು ಒಂದು ಹೌಸಲ್ಲಿ ಅದನ್ನು ಪ್ರೆಸೆಂಟ್ ಮಾಡಬೇಕು. However, the approval of the both the houses is required for the amendment. ಆದರೆ ಅಪ್ರೂವಲ್ ಮಾಡಬೇಕಂದಾಗ ಬೋತ್ ದ ಹೌಸಸ್ನ ಒಂದು ಅಪ್ರೂವಲು ಬೇಕೇ ಬೇಕು. If only one house approves for the amendment and other does not, then the amendment cannot be carried out. ಸೊ ಈಗ ಒಂದು ಹೌಸು ಈಗ ರಾಜ್ಯಸಭಾ ಅದಕ್ಕೆ ಅಪ್ರೂವ್ ಆಗಿರುತ್ತೆ, ಆದರೆ ಲೋಕಸಭಾ ಅಪ್ರೂವ್ ಆಗಿಲ್ಲ ಅಂದಾಗ ಸೊ ಆ ಒಂದು ಅಮೆಂಡ್ಮೆಂಟೇನು ಒಂದು ಕಾನ್ಸ್ಟಿಟ್ಯೂಷನಲ್ಲಿ ನಾವು ಅದರ ಸರ್ಟನ್ ರೂಲ್ಸನ್ನು ತರ್ತೀವಿ ಅಂದರೆ ಅದು ಸಾಧ್ಯ ಆಗೋದಿಲ್ಲ. ಬೋತ್ ದ ಹೌಸಸ್ಸು ಅದು ಏನು ಒಂದು ಅಮೆಂಡ್ಮೆಂಟ್ಗೆ ಒಪ್ಪಿಗೆ ಇರಬೇಕು. ಇನ್ ಸಮ್ ಕೇಸಸ್ ದ ಅಪ್ರೂವಲ್ ಆಫ್ ದ ಸ್ಟೇಟ್ ಅಸೆಂಬ್ಲಿ ಈಸ್ ಆಲ್ಸೋ ಎಸೆನ್ಷಿಯಲ್. ಸೊ ಒಂದು ಕೇಸಸ್ಸಲ್ಲಿ ಅದು ಸ್ಟೇಟ್ಸ್ನ ಒಂದು ಅಸೆಂಬ್ಲೀಸ್ನ ಒಂದು ಅಪ್ರೂವಲ್ಲು ಬೇಕಾಗುತ್ತೆ. ಸೊ ದೀಸ್ ಆರ್ ದ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್. ಸೊ ಅದರ್ ಪವರ್ಸ್, ಬೇರೆ ಒಂದು ಪವರ್ಸ್ ಏನು? ಟು ಫ್ರೇಮ್ ಲಾಸ್ ರಿಲೇಟಿಂಗ್ ಟು ದ ಪವರ್ಸ್ ಆ್ಯಂಡ್ ಜುಡಿಸಿಕೇಷನ್ ಆಫ್ ದ ಸುಪ್ರೀಂ ಕೋರ್ಟ್ ಆ್ಯಂಡ್ ದ ಹೈ ಕೋರ್ಟ್. ಫ್ರೇಮಿಂಗ್ ಲಾಸ್ according to the judication of Supreme Court and High Court. To establish one High Court for two or more states. ಅಂದರೆ ಎರಡು ಅಥವಾ ಜಾಸ್ತಿ ಒಂದು ಸ್ಟೇಟ್ಸ್ಗೆ ಒಂದು ಹೈಕೋರ್ಟನ್ನ ಎಸ್ಟಾಬ್ಲಿಷ್ ಮಾಡೋದು. ಟು ಕ್ರಿಯೇಟ್ ಎ ನ್ಯೂ ಸ್ಟೇಟ್, ಹೊಸ ಸ್ಟೇಟ್ಸನ್ನ ಕ್ರಿಯೇಟ್ ಮಾಡೋದು. ರೀನೇಮ್, ಹೆಸರನ್ನ ಇಡೋದು. ಆರ್ ಟು ಡೆಟರ್ಮೈನ್ ದ ಬೌಂಡ್ರೀಸ್ ಆಫ್ ದ ಸ್ಟೇಟ್. ಸೊ ಒಂದು ಸ್ಟೇಟನ್ನ ಈಗ ಒಂದು ಹೊಸದಾಗಿ ಸ್ಟೇಟ್ ಆಗುತ್ತೆ, ಸೊ ಅದು ನ್ಯೂ ಸ್ಟೇಟ್ನ ಕ್ರಿಯೇಟ್ ಮಾಡೋದಿರ್ಬೋದು, ಅದು ಹೆಸರನ್ನ ಇಡೋದಿರ್ಬೋದು, ಮತ್ತು ಬೌಂಡ್ರೀಸ್ನ ಮಾರ್ಕ್ ಮಾಡೋದು ಈ ಒಂದು ಪಾರ್ಲಿಮೆಂಟಿನ ಫಂಕ್ಷನ್ಸ್. ಟು ಡಿಸ್ಕಸ್ ದ ರಿಪೋರ್ಟ್ ಆಫ್ ಕಮಿಟೀಸ್ ಲೈಕ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಫೈನಾನ್ಸ್ ಕಮಿಷನ್, ಎಲೆಕ್ಷನ್ ಕಮಿಷನ್, ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಎಕ್ಸೆಟ್ರಾ. ಸೊ ಇವೇನು ಒಂದು ಪಬ್ಲಿಕ್ ಕಮಿಷನ್, ಫೈನಾನ್ಸು, ಎಲೆಕ್ಷನ್ ಇವೆಲ್ಲ ಏನಿರುತ್ತಲ್ಲ ಆ ರಿಪೋರ್ಟ್ಸನ್ನ ಏನು ಡಿಸ್ಕಸ್ ಮಾಡೋದಕ್ಕೆ ಒಂದು ಪವರ್ ಇರುತ್ತೆ ಪಾರ್ಲಿಮೆಂಟ್ಗೆ. ಟು ಅಪ್ರೂವ್ ದ ಡಿಕ್ಲರೇಷನ್ ಆಫ್ ಎಮರ್ಜೆನ್ಸೀಸ್ ಲೈಕ್ ನ್ಯಾಷನಲ್ ಎಮರ್ಜೆನ್ಸಿ, ಸ್ಟೇಟ್ ಎಮರ್ಜೆನ್ಸಿ ಆ್ಯಂಡ್ ಫೈನಾನ್ಷಿಯಲ್ ಎಮರ್ಜೆನ್ಸೀಸ್. ಸೊ ಎಮರ್ಜೆನ್ಸೀಸ್ ಇದ್ದಾಗ ಸೊ ಈಗ ಗೊತ್ತಿದೆ ಇವಾಗ ನಮಗೆ ಏನು ಒಂದು ಕೋವಿಡ್ ಏನಿದೆಯಲ್ವಾ, ಸೊ ಈ ಒಂದು ಡಿಸೀಸ್ ಬಂದು ಏನಾಗ್ತಾಯಿದೆ, ಪ್ರಾಬ್ಲಮ್ ಆಗಿದೆ. ಸೊ ಈ ರೀತಿಯಾದ ಒಂದು ಎಮರ್ಜೆನ್ಸೀಸ್ ಇದ್ದಾಗ ಈ ಒಂದು ಗೌರ್ಮೆಂಟ್ ಪಾರ್ಲಿಮೆಂಟ್ ಏನು ಮಾಡುತ್ತೆ, ಡಿಕ್ಲೇರ್ ಮಾಡುತ್ತೆ. ಸೊ ಎಮರ್ಜೆನ್ಸೀಸ್ ಇದ್ದಾಗ, ಪ್ರಾಬ್ಲಮ್ಸ್ ಇದ್ದಾಗ ನ್ಯಾಷನಲ್ ಎಮರ್ಜೆನ್ಸಿ, ಸ್ಟೇಟ್ ಮತ್ತು ಫೈನಾನ್ಷಿಯಲ್ ಎಮರ್ಜೆನ್ಸೀಸ್. ಸೊ ದೀಸ್ ಆರ್ ದ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದ ಪಾರ್ಲಿಮೆಂಟ್. ಸೊ ನೆಕ್ಸ್ಟ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ನೋ ಅಬೌಟ್ ಯೂನಿಯನ್ ಎಕ್ಸಿಕ್ಯೂಟಿವ್. ಸೊ ಇದು ಯೂನಿಯನ್ ಲೆಜಿಸ್ಲೇಚರ್ ಬಗ್ಗೆ ಆಯಿತಾ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಯೂನಿಯನ್ ಎಕ್ಸಿಕ್ಯೂಟಿವ್ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳ. ಸೊ ಯೂನಿಯನ್ ಎಕ್ಸಿಕ್ಯೂಟಿವಲ್ಲಿ ದ ಫಂಕ್ಷನ್ಸ್ ಆಫ್ ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟರು ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಬಗ್ಗೆ ತಿಳ್ಕೊತೀವಿ. ದ ಪ್ರೊಸೀಜರ್ ಆಫ್ ಎಲೆಕ್ಷನ್ ಆಫ್ ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟರ್ ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಬಗ್ಗೆ. ಸೊ ದಿಸ್ ಈಸ್ ಅಬೌಟ್ ದ ಲೆಜಿಸ್ಲೇಚರ್, ಯೂನಿಯನ್ ಲೆಜಿಸ್ಲೇಚರ್. ಯು ನೋ ಯೂನಿಯನ್ ಲೆಜಿಸ್ಲೇಚರ್ means Parliament, Rajya Sabha and Loka Sabha. I think you understood about the Union Legislature, children. Thank you, children.